ರೂಪವಾಗಿ ನಾವು ಇಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಅದರ ರೀತಿಯಾಗಿ ನಾವು ಯಾರಿಗೂ ಏನೂ ತೊಂದರೆ ಕೊಟ್ಟಿಲ್ಲ. ನಾವು ಎಲ್ಲ ಶಾಂತ ರೀತಿಯಿಂದ ನಾವು ಧರಣಿ ಕೂತಿದ್ದೇವೆ. ಇಲ್ಲಿ ಮುಂದಿನ ದಿನಮಾನದಲ್ಲಿ ಇದೇ ಶಾಂತ ರೀತಿಯನ್ನು ನೀವು ಎಕ್ಸೆಪ್ಟ್ ಮಾಡೋಕ್ಕೆ ಹೋಗ್ಬೇಡ ದಯಮಾಡಿ. ಇದು ಹಿಂಗೆ ಬರ್ಬಾರ್ದು. ನಮ್ಮ ಬಿಜಾಪುರದಲ್ಲಿ ಎಲ್ಲಿರುವಂಥ ಎಲ್ಲ ಸಂಘಟನೆದವರು ನಮ್ಮ ಜೊತೆ ಇದ್ದಾರೆ. ಇನ್ನೂ ಯಾರು ಬಂದಿಲ್ಲ, ಅವ್ರ ಗಮನಕ್ಕೆ ಬಂದಿಲ್ಲ, ಅವ್ರು ಬರ್ತಾಯಿದ್ದಾರೆ. ಬಟ್ ಇನ್ನೊಬ್ಬೊಬ್ಬರು ಸಂಘಟನೆದವ್ರು ಬಂದು ನಮ್ಮ ಬೆಂಬಲ ಸೂಚಿಸಿದ್ದಾರೆ. ಈ ಅಂಬೇಡ್ಕರ್ ಭವನ ನಿರ್ಮಾಣ ಹೋರಾಟ ಏನೈತಲ್ಲ, ಇದು ಅಂಬೇಡ್ಕರ್ ಭವನ ನಿರ್ಮಾಣ ಆಗುವವರೆಗೂ ಇದು ನಿರಂತರ ಹಿಂಗೆ ಇರ್ತೈತ್ರಿ. ಇದೇನು ನಾವು ಏನು ಸುಮ್ಮನೆ ಇಲ್ಲಿ ಕುಂತೇವೆ ಅಂತೇಳಿ ನೀವು ಯಾರು ನೀವು ತಿಳ್ಕೊಬೇಡ್ರಿ. ನಾವು ನಿಮ್ಮ ಮಾಧ್ಯಮ ಮುಖಾಂತರ ಎಚ್ಚರಪಡಿಸ್ತೇವೆ ನಿಮ್ಗೆ ಇನ್ನೊಮ್ಮಾಗಿ. ಯಾರೇ ಹಿಂದೆ ಕುತಂತ್ರ ಆಗಲಿ, ಯಾರದೇ ಒತ್ತಡ ಇರಲಿ, ಯಾರದೇ ಏನು ಇದು ಹಿಂದೆ ಕುತಂತ್ರ ನಡೀತಿದ್ರು ಇದಕ್ಕೆ ನಾವು ಬಗ್ಗೋದಿಲ್ಲ ರೀ. ನಾವು ನಿರಂತರವಾಗಿ ನಾವು 15 ದಿನ ಹಾಕ್ರಿ, ಇದು ಒಂದು 100 ದಿನ ಹೋಗ್ಲಾಗ ನಾವು ಇಲ್ಲೇ ಧರಣಿ ಸತ್ಯಾಗ್ರಹ ಕೂತಿರ್ತೀವಿ. ಮುಂದಿನ ದಿನಮಾನದಲ್ಲಿ ನಾವು ಆಲ್ರೆಡಿ ನಾವು ಎಲ್ಲ ಜಿಲ್ಲಾಡಳಿತ ಮಾಹಿತಿ ಒಪ್ಪಿಸಿದ್ದೇವೆ ರೀ. ಮುಂದಿನ ದಿನ ಉಪವಾಸ ಸತ್ಯಾಗ್ರಹ ಮಾಡಲಿಕ್ಕೆ ನಾವು ಎಲ್ಲ ನಿರ್ಧಾರ ಮಾಡ್ತಿದ್ದೇವೆ ರೀ. ದಯಮಾಡಿ ಸರ್ಕಾರ ಎಚ್ಚೆತ್ತುಕೊಂಡು, ಸಚಿವರು ಎಚ್ಚೆತ್ತುಕೊಂಡು, ಜಿಲ್ಲಾಧಿಕಾರಿ ಇದಕ್ಕೆ ನಮ್ಮ ಗಮನ ಹರಿಸಿ ನಮ್ಮ ನ್ಯಾಯ ಒದಗಿಸಿಕೊಡೋಕಂತೇಳಿ ಮಾಧ್ಯಮ ಮುಖಾಂತರ ಕೇಳ್ಕೊಳ್ತೀನಿ. ಮತ್ತು ಇನ್ನೊಂದಾಗಿ ಏನಾಯ್ತು ಅಂದ್ರೆ, ಈಗ ನಾವು ಇಲ್ಲಿ ಧರಣಿ ಕೊಡ್ತೀವಿ ಅಂತೇಳಿ ಯಾರು ಅಲಕ್ಷ್ಯ ಮಾಡಿದಾರಲ್ಲ ಅವರಿಗೊಂದು ನಾನು ಎಚ್ಚರಿಕೆ ಕೊಡ್ತೇನೆ ರೀ. ಇದು ನಾವು ಕೂತಿರೋದು ಧರಣಿ ಸತ್ಯಾಗ್ರಹಕ್ಕಲ್ಲ, ನಮ್ಮ ಭವನ ನಿರ್ಮಾಣಕ್ಕೆ ಕೂತಿದ್ದೇವೆ. ನಾವು ಇನ್ನು ಮುಂದಿನ ದಿನಮಾನದಲ್ಲಿ ನಮ್ಗೆ ನಿರ್ಮಾಣ ಆಗ್ಲಿಕ್ಕೆ ಅಂತ ತಿಳ್ಕೊರಿ. ನಾವು ರಾಜ್ಯ ಸರ್ಕಾರಕ್ಕೂ ಹೋಗಿ ನಾವು ಅಲ್ಲೇ ನಾವು ಪ್ರತಿಭಟನೆ ಮಾಡ್ತೇವೆ. ಮತ್ತು ಸಂಬಂಧಪಟ್ಟ ಸಚಿವರ ಮನೆ ಮುಂದೆ ನಾವು ಧರಣಿ ಕೊಡ್ತೀವಿ ರೀ. ಯಾಕಂದರೆ ಗಮನಕ್ಕೆ ತರಲಿಲ್ಲ ಅಂದ್ರೆ ನಡೆಯೋದಿಲ್ಲ ರೀ. ನಾವು ಯಾಕಂದ್ರೆ ಯಾಕೆ ಸುಮ್ಮನೆ ಕೂತಿದ್ದೇವೆ, ಇದೆಲ್ಲ ದುಡ್ಕೊಂಡು ತಿನ್ನೋರ್ದೇವ್ರಿ. ನಾವು ಪ್ರತಿದಿನ ನಮ್ಗೆ ದುಡ್ಕೊಂತಿದ್ದಕ್ಕೆ ಹೊಟ್ಟೆ ತುಂಬೋದಿಲ್ಲ ಸರ್. ನಾವು ಯಾಕೆ ಕುಂತಿದ್ದೀವಿ ಅಂದ್ರೆ ಸಮಾಧಾನದಿಂದ ಕೂತಿದ್ದೀವಿ ಸರ್. ಈಗ ಇಲ್ಲಿವರೆಗೆ ನಮ್ಗೆ ಯಾರು ಕೇಳ್ತಾ ಇಲ್ಲ. ಇನ್ನೂ ಎಷ್ಟು ದಿನ ಕುಂದಿರ್ಬೇಕು, ನೀವೇ ನ್ಯಾಯ ಕೊಡಿಸ್ಬೇಕು. ಮತ್ತು ಇನ್ನೊಂದು ಗಮನ ತರ್ತೇವೆ ರೀ ನಾವು ಮಾಧ್ಯಮ ಮುಖಾಂತರ. ನಮ್ಮ ಯಾವುದು ಇಲಾಖೆಯಿಂದಾಗಲಿ ಯಾವುದೇ ಸಂಬಂಧಪಟ್ಟರು ಅಧಿಕಾರಿಗಳು ಇಲ್ಲಿ ಬಂದು ನಿಮ್ಗೆ ಯಾಕೆ ಕೂತಿರಪ್ಪ ಅಂತೇಳಿ ನಮ್ಗೆ ಕೇಳೋತ್ತ ಇಲ್ರಿ. ಯಾಕಂದ್ರೆ ಇಲ್ಲಿ ದುರ್ಬಲರದೇವ್ರಿ, ನಾವು ದಲಿತರದೇವ್ರಿ. ಅದೇ ಯಾರೋ ಒಂದು ಮೇಲ್ವರ್ಗದವ್ರಾಗಲಿ, ಸ್ವಲ್ಪ ಯಾರೋ ಹಿಂದೆ ಇದ್ದವ್ರಾಗಲಿ ಕುಂತಿರ್ತೀವಿ, ಎಲ್ಲರೂ ಬಂದು ಮಾತಾಡ್ತಿದ್ರು ಅವ್ರಿಗೆ. ದಯಮಾಡಿ ನಿಮ್ಮ ಮಾಧ್ಯಮ ಮುಖಾಂತರ ನಾವು ಕೇಳ್ಕೊಳ್ತೇವೆ. ನಮಗೆ ನಿರ್ಮಾಣ ಏನು ಅಂಬೇಡ್ಕರ್ ಭವನ ನಿರ್ಮಾಣ ಐತಲ್ಲ, ಇದು ನಿರ್ಮಾಣ ಆಗ್ಬೇಕ್ರಿ. ನಿಮ್ಮ ಮುಖಾಂತರ ಕೇಳ್ಕೊತೀವಿ ರೀ. ಆಮೇಲೆ ಇನ್ನೊಂದು ಏನಂತಂದ್ರೆ, ಕೂತಂಥ ಎಲ್ಲ ಯುವಕರು ಎಲ್ಲ ಕಾಲೇಜು ಶಾಲೆ ಆಮೇಲೆ ಎಲ್ಲ ತಮ್ಮ ಕೆಲಸಗಳನ್ನೆಲ್ಲ ದಂಡಿಗಿಟ್ಟು 10 ದಿನ ಅಂತ ಕೂತಿದ್ದಾರೆ. ನಮಗೆಲ್ಲ ನ್ಯಾಯ ಕೊಡಿಸ್ಬೇಕು. ನೀವು ಎಲ್ಲ ನಮ್ಗೆ ನ್ಯಾಯ ಕೊಡ್ಬೇಕು ರೀ. ನ್ಯಾಯ ಕೊಡ್ಲಿಕ್ಕಂದ್ರೆ ಮುಂದಿನ ನಿರ್ಮಾಣದಲ್ಲಿ ನಾವು ಉಗ್ರ ಹೋರಾಟ ಮಾಡ್ತೀವಿ ರೀ. ನಾವು ನಮ್ಮ ಹೆಸರು ಸರ್? ನಮ್ಮ ಹೆಸರು ಬಸವಕುಮಾರ್ ಕಾಂಬ್ಳೆ ಅಂತ ಹೇಳ್ರಿ. ಅಲ್ಲಿ ನಿವಾಸಿ ಇದೆ ಸರ್.